ಹಾಯ್ ಹಲೋ ನಮಸ್ಕಾರ, ಏನ್ ಸಮಾಚಾರ? ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಮಸ್ತ್ ಆಗಿದ್ದೀರಾ ಅನ್ಕೊಂಡು ನಾನು ಮೊದಲೆಲ್ಲ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ದಿಸ್ ಇಸ್ ಮೈ ಬೆಸ್ಟ್ ವ್ಲಾಗ್ ಆನ್ ಯೂಟ್ಯೂಬ್ ಗೈಸ್. ಪ್ಲೀಸ್ ಸಪೋರ್ಟ್ ಮೀ ಗೈಸ್ ಅಂಡ್ ಸಬ್ಸ್ಕ್ರೈಬ್ ಮೀ ಗೈಸ್. ಕರ್ಮಣ್ಣೆ ವಾದಿಕಾರಸ್ತೆ ಮಾ ಫಲೇಷು ಕದಾಚನ ಅಂತ ಒಂದು ಸಾಲಿದೆ ಗೈಸ್ ಭಗವದ್ಗೀತೆಯಲ್ಲಿ. ಆ ಸಾಲು ಏನು ಹೇಳುತ್ತೆ ಅಂದರೆ, ಬರೀ ನಾವು ಕೆಲಸಗಳನ್ನಷ್ಟೇ ಮಾಡಬೇಕು, ಯಾವುದೇ ಫಲಾಫಲಗಳನ್ನು ನಿರೀಕ್ಷೆ ಮಾಡಬಾರ್ದು ಅಂತ. ಅದೇ ರೀತಿ ನಾನು ಯಾವುದೇ ನಿರೀಕ್ಷೆಗಳನ್ನು ಇಟ್ಕೊಳ್ಳದೆ ಜಸ್ಟ್ ಒಂದು ಎಂಟರ್ಟೈನ್ಮೆಂಟ್ ಪರ್ಪಸ್ಗೋಸ್ಕರ ಈ ಯೂಟ್ಯೂಬ್ ಚಾನಲ್ನ ಕ್ರಿಯೇಟ್ ಮಾಡಿದ್ದೀನಿ ಗೈಸ್. ಪ್ಲೀಸ್ ಸಪೋರ್ಟ್ ಮೀ ಗೈಸ್, ಲವ್ ಯು ಆಲ್. ಅಂದಾಗೆ ನನ್ನ ಹೆಸರು ಚೇತನ್ ಅಂತ. ನಾನು ವರ್ಕ್ ಮಾಡ್ತಿರೋದು ಬಂದು ಎಂಬಲಾಲ್ಡ್ ಇಂಟರ್ನ್ಯಾಷನಲ್ ಸ್ಕೂಲ್ ಆ್ಯಂಡ್ ಕಾಲೇಜ್. ಅಲ್ಲಿ ಪ್ರಿನ್ಸಿಪಾಲ್ ಪಿಕಪ್ ಇತ್ತು ಇವತ್ತು. ನಾನು ಇವಾಗ ಗಿರಿನಗರದಲ್ಲಿ ವೆಯ್ಟ್ ಮಾಡ್ತಾ ಇದ್ದೀನಿ ಅವ್ರಿಗೋಸ್ಕರ. ಇವಾಗ ಸಮಯ ಸುಮಾರು 7 ಗಂಟೆ ಆಗಿದೆ. ಎಲ್ಲರೂ ವಾಕ್ ಮಾಡ್ತಾ ಇದ್ದಾರೆ. ಇಲ್ಲಿ ನೋಡಿ ನಾಯಿ ಆರಾಮಾಗಿ ಕೂತೈತೆ ಪಾಪ ಚಳಿ. ಪ್ರಿನ್ಸಿಪಲ್ ಅವ್ರನ್ನ ಪಿಕಪ್ ಮಾಡ್ಕೊಂಡು ಕಾಲೇಜ್ ಹತ್ರ ಬಂದೆ ಗಾಯ್ಸ್. ಬಂದ ತಕ್ಷಣ ಇಲ್ಲಿ ಉಪೇಂದ್ರ ಅವ್ರ ಫ್ಯಾನ್ ಸಿಗ್ದ. ನೋಡಿ ಯಾವ ಥರ ಕೊಡ್ಲೆ ಕೊಡ್ತಾವನೆ ಅಂತೇಳಿ. ನಾ ನಿನ್ನ ಭೇಟಿಯಾಗಿದ್ ಭಾನುವಾರ, ಭೇಟಿಯಾಗಿ ಕಣ್ಣೊಡ್ದಿದ್ ಸೋಮವಾರ. ನಾನು ಇವ್ರಿಗೆಲ್ಲ ನಾನು ಯೂಟ್ಯೂಬ್ ಲಾಗ್ ಮಾಡ್ತಾ ಇದ್ದೀನಿ ಅಂತಂದ್ರೆ ಅದಕ್ಕೆ ಈ ಥರ ಎಲ್ಲ ಇದು ಮಾಡ್ತಾ ಇದ್ದಾರೆ ಗಾಯ್ಸ್. ನೋಡಿ ಇಲ್ಲಿ ಚಂದ್ರಣ್ಣ ಅವ್ರು ಹೇಳ್ತಾ ಇದ್ದಾರೆ, ಯಾರು ಏನೇನೋ ಮಾಡ್ತಾರಂತೆ, ನೀನು ಮಾಡು, ದುಡ್ಡಾದ್ರೂ ಬರುತ್ತೆ ಅಂತ ಹೇಳ್ತಾ ಇದ್ರು ಗಾಯ್ಸ್. ಆಯ್ತು ಸಾಗರ, ಏನು ಸಮಾಚಾರ? ಹೌದಾ? ನಾನು ಕಾಲೇಜ್ ಹತ್ರ ಬರೋ ಅಷ್ಟರಲ್ಲಿ ಆಲ್ರೆಡಿ 9 ಗಂಟೆ ಆಗಿತ್ತು. ಅವನ್ನೆಲ್ಲ ಮಾತಾಡ್ಸ್ಕೊಂಡು ಸೀದಾ ಕಾಲೇಜ್ ಒಳಗಡೆ ಬಂದೆ. ಅಲ್ಲಿ ಅಟೆಂಡ್ ಸೈನ್ ಮತ್ತು ಪಂಚಿಂಗ್ ಮಾಡ್ಬೇಕು. ಇಲ್ಲಿ ಪಂಚಿಂಗ್ ಮಾಡಿಬಿಟ್ಟು ಸೀದಾ ನಾನು ಒಂದು ಆಟೋ ಓಡಿಸ್ತೀನಿ ಪಾರ್ಟ್ ಟೈಮ್ ಡ್ಯೂಟಿ ಮಾಡ್ತೀನಿ. ಇದು ಬೆಳಗ್ಗೆ ಸಂಜೆ ಮಾತ್ರ ಸ್ಕೂಲ್ ಪಿಕಪ್ ಡ್ರಾಪ್ ಇರುತ್ತೆ. ಈವ್ನಿಂಗ್ ಟೈಮಲ್ಲಿ ಮಾತ್ರ ಆಟೋ ಓಡಿಸ್ಕೊಳ್ತೀನಿ. ಇವಾಗ ಅದು ಆಟೋ ಓಡೋಣ ಅಂತ ಹೊರಟೆ. ಸದ್ಯಕ್ಕೆ ನಮ್ಮದು ನೆಕ್ಸ್ಟ್ ವೀಕಲ್ಲಿ ಆ್ಯನ್ಯುವಲ್ ಡೇ ಇದೆ ನೋಡಿ. ಅದಕ್ಕೆಲ್ಲ ರಿಹರ್ಸಲ್ಸು ಎಲ್ಲ ನಡೀತಾ ಇದೆ ಕಾಲೇಜಲ್ಲಿ. ಅದರಿಂದ ಎಲ್ಲ ಬ್ಯುಸಿಯಾಗಿದ್ದಾರೆ. ಅದನ್ನೆಲ್ಲ ನೋಡಿಕೊಂಡು ಸೀದಾ ಟಿಫನ್ ಮಾಡ್ಕೊಳ್ಳೋಣ ಅಂತ ಹೊರಟೆ. ಇನ್ನೂ ಲೇಟ್ ಆಗಿದೆ ಅಂದ್ಬಿಟ್ಟು ಬೇಡ ಆಮೇಲೆ ಮಾಡೋಣ ಟಿಫನ್ ಅಂದ್ಬಿಟ್ಟು ಕಾಫಿ ಕೊಡೋಣ ಅಂತ ಬೇಕರಿ ಬಂದೆ. ದೂರೆಲ್ಲ ಸಿಕ್ಕಿರು ನೋಡಿ, ಸಿಕ್ತೇವೆ ಅಣ್ಣ ಮಾಡಿಸ್ಕೊಂಡು ಸೀದಾ ಗ್ಯಾಸ್ ಬಂಕ್ ಹತ್ರ ಹೊರಟೆ. ಗ್ಯಾಸ್ ಬಂಕ್ ಬಂದೆ. CNG ಗ್ಯಾಸು ಮೊದಲು ಥರ ಇಲ್ಲ, ಆಟೋಗಳೆಲ್ಲ ಜಾಸ್ತಿ ಆಗಿಬಿಟ್ಟಿದ್ದಾವೆ. ಆಮೇಲೆ CNG ವೆಹಿಕಲ್ ಜಾಸ್ತಿ ಆಗಿರೋದ್ರಿಂದ ಕ್ಯೂವಲ್ಲಿ ವೆಯ್ಟ್ ಮಾಡಬೇಕು. ಸದ್ಯಕ್ಕೆ ನಮ್ಮ ಸೂಪರ್ವೈಸರ್ ಫೋನ್ ಮಾಡಿ ಇವಾಗ ಕದ್ರೇನಹಳ್ಳಿ ಕ್ರಾಸಲ್ಲಿ ಒಂದು ಆರ್ಡ್ರ್ ಬುಕ್ ಮಾಡಿದ್ದೀವಿ ಐಟಮ್ದು ತೊಗೊಂಬ ಅಂತಂದ್ರು. ಅದು ಗ್ಯಾಸ್ ಹಾಕ್ಸ್ಕೊಂಡು ಸೀದಾ ನಾನು ಸಾರಕ್ಕಿ ಸಿಗ್ನಲ್ ಹತ್ರ ಬಂದೆ. ಬರೋ ಅಷ್ಟೊತ್ತಿಗೆ ಮತ್ತೆ ಇಲ್ಲೇ ಟ್ರಾಫಿಕ್ ಆಗಿತ್ತು. ಸಿಗ್ನಲ್ ಹಿಂಗೆ ನಿಂತ್ಕೊಂಡಿರ್ಬೇಕು ಅನ್ನಿಸ್ತಾಯಿತ್ತು. ಅಂತೂ ಕೊನೆಗೂ 2026 ಬಂದೇ ಬಿಡ್ತು. ಒಂದು 15 ದಿನ ಮಾತ್ರ ಬಾಕಿ ಇದೆ. ಈ ವರ್ಷ ಹೆಂಗೋಯ್ತು ಅಂತಲೇ ಗೊತ್ತಾಗ್ತಿಲ್ಲ. ಮೊನ್ನೆ ತಾನೇ ನೀರು ಸೆಲೆಬ್ರೇಷನ್ ಮಾಡಿದ್ವು. ಆಲ್ರೆಡಿ 12 ತಿಂಗಳು ಕಳೆದು ಇವಾಗ 2026 ರೆಡಿ ಆಗ್ತಾಯಿದ್ದೀವಿ. ದಿನಗಳು ಹೆಂಗೆ ಹೋಗ್ತೇವೆ ಅಂತಲೇ ಗೊತ್ತಾಗ್ತಿಲ್ಲ. ಈ ವರ್ಷ ಹೆಂಗಿತ್ತು, ಖುಷಿ ಇತ್ತು, ದುಃಖ ಇತ್ತು, ನಕ್ಕಿದ್ದೀವಿ, ಹತ್ತಿದ್ದೀವಿ, ನಿಂತಿದ್ದೀವಿ. ಸಾಕಷ್ಟು ಪಾಠವನ್ನು ಕಲಿಸ್ಕೊಟ್ಟಿದೆ 2025. ತುಂಬ ಕಳ್ಕೊಂಡಿದ್ದೀವಿ, ತುಂಬ ಪಡ್ಕೊಂಡಿದ್ದೀವಿ. ನಿಂತ ನೀರಲ್ಲೇ ನಿಂತಿಲ್ಲ. ಮತ್ತದೇ ಉತ್ಸಾಹ ಮತ್ತು ಭರವಸೆಯೊಂದಿಗೆ ನೆಕ್ಸ್ಟ್ ವರ್ಷಕ್ಕೆ ಕಾಲಿಡೋಣ. ನೋಡೋಣ ನೆಕ್ಸ್ಟ್ ವರ್ಷ ಆದರೂ ಎಷ್ಟು ಬೆಟರ್ ಆಗಿರುತ್ತೆ ಅಂತ ಈ ವರ್ಷಕ್ಕಿಂತ. ಸದ್ಯಕ್ಕೆ ಪ್ರಿಂಟಿಂಗ್ ಪ್ರೆಸ್ ಹತ್ರ ಬಂದು ರೀಚ್ ಆದೆ. ಆಲ್ರೆಡಿ ಮಧ್ಯಾಹ್ನ ಆಗಿದೆ. ಐಟಮ್ ರೆಡಿ ಇದೆಯಲ್ಲೋ ಗೊತ್ತಿಲ್ಲ. ಕೊಟ್ಟು 1 ವೀಕ್ ಆಗಿತ್ತು. ನಮ್ಮದು ಆ್ಯನ್ಯುವಲ್ ಸೆಲೆಬ್ರೇಷನ್ ಇದೆ ನೆಕ್ಸ್ಟ್ ವೀಕಲ್ಲಿ. ಅದಕ್ಕೆ ಇನ್ವಿಟೇಷನ್ ಕಾರ್ಡ್ ಆರ್ಡರ್ ಕೊಟ್ಟಿದ್ದೀನಿ ಅಂತ ನಾವು ಸೂಪರ್ವೈಸರ್ ಫೋನ್ ಮಾಡಿದರು. ಇವರು ಇನ್ನೂ ರೆಡಿ ಆಗಿಲ್ಲ ಅಂತ ಹುಡುಕ್ತಾ ಇದ್ದಾರೆ. ರೆಡಿ ಆಗಿದೆಯಲ್ಲೋ ಗೊತ್ತಿಲ್ಲ, ಅಲ್ಲೇ ಲೇಟ್ ಆಗಿದೆ. ಕೆಲವೊಂದು ಐಟಮ್ಗಳು ಮಾತ್ರ ರೆಡಿ ಆಗಿದೆ, ಮಿಕ್ಕದು ರೆಡಿ ಆಗಿಲ್ಲ ಅಂತ ಹೇಳ್ತಾ ಇದ್ದಾರೆ ಅವರು. ಸದ್ಯಕ್ಕೆ ಯಾವ್ದು ರೆಡಿ ಇದೆ ಅದನ್ನು ಮಾತ್ರ ಕೊಡಿ, ಸ್ವಲ್ಪ ಅರ್ಜೆಂಟ್ ಇದೆ ಅಂದೆ. ಸರಿ ವೆಯ್ಟ್ ಮಾಡಿ ಯಾವ್ದು ರೆಡಿ ಇದೆ ಅದಕ್ಕೆ ಕೊಡ್ತೀನಿ ಅಂತ ಸರಿ ಅಂತ ಸೆಲೆಕ್ಟ್ ಮಾಡ್ಕೊಂಡು ವೆಯ್ಟ್ ಮಾಡ್ತಾಯಿದ್ದೀನಿ. ಇದೇ ನಮ್ಮ ಇನ್ವಿಟೇಷನ್ ಕಾರ್ಡು ಯುನಿಕ್ಸ್ 2025. ಇದು ಬಂದು ಪೇರೆಂಟ್ಸು ಮತ್ತು ಸ್ಟಾಫ್ಗಳಿಗೆ ಕೊಡೋಕ್ಕೆ, ಆಮೇಲೆ ಗೆಸ್ಟ್ಗಳಿಗೆ ಕೊಡೋಕ್ಕೋಸ್ಕರ ಇದೆ. ಐಟಮ್ ಎಲ್ಲ ಕೊಟ್ಟರು. ಆಟೋದಲ್ಲಿ ಎಲ್ಲ ಲೋಡ್ ಮಾಡಿಕೊಂಡು ಸೀದಾ ನಾನು ಹೊರಟೆ ಸ್ಕೂಲ್ ಕಡೆ. ಸ್ಕೂಲ್ ಡ್ಯೂಟಿಗೆ ಮುಗಿಸಿ ಮನೆಗೆ ಹೋಗೋಣ ಅಂತ ಹೊರಟಿದ್ದೆ. ಅವಾಗ ನನ್ನ ಫ್ರೆಂಡ್ ಒಬ್ಬರು ಫೋನ್ ಮಾಡಿದ್ರು, ಇವತ್ತು ಮೂವಿ ಶೂಟಿಂಗ್ ಇದೆ, ಒಂದು 10 ಆಟೋ ಬೇಕು, ಸ್ವಲ್ಪ ಕ್ಲೈಮ್ಯಾಕ್ಸ್ ಶೂಟಿಂಗ್ ಇದೆ ಬನ್ನಿ ಅಂತಂದರು. ಅದಕ್ಕೆ ನಾವು ಇವಾಗ ಇಲ್ಲಿ ಬೇಗೂರು ಹತ್ರ ಇರೋ ಫೀಲ್ಡ್ ಬಂದ್ವು. ಇಲ್ಲಿ ನೋಡಿದ್ರೆ ಬರೋಟೋದಕ್ಕೆ ಭಯಂಕರ ಧೂಳು. ಇನ್ನೂ ಊಟ ಮಾಡಿರಲಿಲ್ಲ. ಇವರೇ ಊಟ ಎಲ್ಲ ಅಡುಗೆ ಎಲ್ಲ ಮಾಡಿದರು. ಇಲ್ಲೇ ಊಟ ಮಾಡ್ಕೊಳ್ಳಿ ಅಂತಂದರು. ಊಟ ಎಲ್ಲ ಮುಗಿಸ್ಕೊಂಡು ಶೂಟಿಂಗ್ ನೋಡೋಣ ಅಂತ ಕೂತ್ಕೊಂಡ್ರೆ ಒಂದು ಶಾರ್ಟ್ಗೂ 10 ನಿಮಿಷ ಆಗುತ್ತೆ ಗಾಯ್ಸ್. ಈ ಫಿಲಮ್ ಹೆಸರು ಬಂದು ಮಳವಳ್ಳಿ ಶಾಂತಿ ಕಾಲೇಜ್ ಅಂತ. ಆಲ್ರೆಡಿ ಎಲ್ಲ ಪೋರ್ಷನ್ ಮುಗಿದಿದೆ, ಕ್ಲೈಮ್ಯಾಕ್ಸ್ ಮಾತ್ರ ಬಾಕಿ ಇತ್ತು.
ಹೀರೋ ಡೈರೆಕ್ಟ್ರು ಎಲ್ಲ ಹೊಸಬ್ರೆ ಫಿಲಮಲ್ಲಿ ಹೊಸಬ್ರು ಬರಬೇಕು ಹೊಸದನ್ನು ತರಬೇಕು ಅಂತ ಒಳ್ಳೊಳ್ಳೆ ಪ್ರಯತ್ನ ಪಡ್ತಾ ಇದ್ದಾರೆ. ಬಟ್ ನಾವು ಅನಿಸುತ್ತೆ ಫಿಲಮ್ ನೋಡ್ತೀವಿ ಅದು ಚೆನ್ನಾಗಿದೆಯೋ ಚೆನ್ನಾಗಿಲ್ವ ಅಂತ ಒಂದು ನಿಮಿಷ ಹೇಳ್ಬಿಡ್ತೀವಿ. ಈ ಸ್ಪಾಟಲ್ಲಿ ಬಂದಾಗ ನನಗೆ ಅರ್ಥ ಆಗಿದ್ದು ಫಿಲಮ್ ತೆಗಿಬೇಕು ಅನ್ನೋ ಎಷ್ಟು ಕಷ್ಟ ಇರುತ್ತೆ ಅಂತ. ಶೂಟಿಂಗ್ ಎಲ್ಲ ಮುಗಿಸ್ಕೊಂಡು ಮನೆ ಕಡೆ ಹೊರಟೆ. ಬರೋಡೋದು ಆಲ್ರೆಡಿ ಮನೆ ಹತ್ರ ಬರೋದು 10 ಗಂಟೆ ಆಗ್ಬಿಟ್ಟಿತ್ತು. ನಮ್ಮ ವೈಫು ಲೈಟೆಲ್ಲ ಆಫ್ ಮಾಡಿ ಪಾಪುನ ಮಲಗಿಸ್ತಾ ಇದ್ಲು. ಅವ್ರು ಇನ್ನೂ ಮಲಗೇ ಇರಲಿಲ್ಲ, ಇನ್ನೂ ವಾಯ್ಸ್ ಕೇಳಿಸ್ತಾನೆ ಇತ್ತು. ನಾನು ಲೈಟ್ ಆನ್ ಮಾಡಿದ ತಕ್ಷಣ ಪಪ್ಪ ಅಂತ ಓಡ್ ಬಂದ. ಹೋಗ್ ಪಾಪ, ಇನ್ನೂ ಪಾಚಿಲ್ಲ. ಮಮ್ಮಿ ಹೊಡಿತಾ ಅದು ಪಾಚಿದ್ದ. ಬಾ ಬೂವ ತಿಂದ. ಏನು ತಿಂದೆ ಬೂವ? ಹಾ, ಚಪಾತಿ ತಿಂದ. ನಂಗೆ ಚಪಾತಿ. ನೀನು ಊಟ ಮಾಡ್ದಲ್ಲ, ನಂಗೆಲೆ ಊಟ ಅಂತ ಕೇಳಿದ್ರೆ ಕಿಚನಲ್ಲಿ ಮಮ್ಮಿ ಮಾಡಿಟ್ಟಿದೆ, ಹೋಗಿ ಊಟ ಮಾಡು ಅಂತ ತೋರಿಸ್ತಾ ಇದ್ದಾನೆ. ಬಿಲ್ಕ ಬೆಳಗ್ಗೆಯಿಂದ ಸಂಜೆವರೆಗೂ ಕೆಲಸ ಮಾಡಿ ಮನೆಗೆ ಬಂದ ತಕ್ಷಣ ಮಕ್ಕಳು ನೋಡಿದ ತಕ್ಷಣ ಬೆಳಗ್ಗೆಯಿಂದ ಆಗಿರೋ ದಣು ಎಲ್ಲ ಒಂದೇ ಕ್ಷಣದಲ್ಲಿ ಮಯ ನೋಡ್ತಾ ಅಲ್ಲಿ. ಇದಾಗಿತ್ತು ಇವತ್ತಿನ ಲಾಗು. ಥ್ಯಾಂಕ್ಸ್ ಫಾರ್ ಯುವರ್ ವಾಚಿಂಗ್. ಇದೇ ರೀತಿ ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ಸ್ ಫಾರ್ ದ ವಾಚಿಂಗ್. ಪ್ಲೀಸ್ ಸಪೋರ್ಟ್ ಮಿ ಗೈಸ್. ಲವ್ ಯು ಆಲ್. ಸಿ ಯು. ಕೈಯಲ್ಲೇನದು? ಏನೋ ಕೈಯಲ್ಲದು? ಕಿಂಡರ್ ಜಾಯ್ಸಾ? ಡೋನರ್ ಜಾಯ್ಸಾ? ಕಿಂಡರ್ ಜಾಯ್ಸಾ? ಮಮ್ಮಿ ತಂದು ಕೊಡ್ತಾ?